ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ಸ್ನೇಹಿತರೆ, ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಬರುವಂತಹ ಒನ್ ಆಫ್ ದ ಬಿಗ್ಗೆಸ್ಟ್ ಕಾರ್ ಡೆಕೋರ್ ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದೀನಿ. ಸೊ ಇಲ್ಲಿ ಸಿಗುವಂತಹ ಕಾರ್ ಎಕ್ಸೆಸರೀಸ್ ಗಳಾಗಿರ್ಬೋದು, ಹಾಗೆ ಕಾರ್ ನ ಸೀಟ್ ಕವರ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಇವ್ರದೇ ಫ್ಯಾಕ್ಟರಿಯಲ್ಲಿ ರೆಡಿ ಆಗುತ್ತೆ. ಸೊ ಈ ರೀಸನ್ ಇಂದ ಯಾರು ಎಕ್ಸಿಕ್ಯೂಟಿವ್ ಬರಲ್ಲ, ಯಾರು ಡೀಲರ್ ಬರಲ್ಲ. ಇಲ್ಲಿ ಸಿಗುವಂತಹ ಪ್ರತಿ ಒಂದು ಎಕ್ಸೆಸರೀಸ್ ಕೂಡ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲಿ ಸಿಗ್ತಾ ಇದೆ. ಸ್ನೇಹಿತರೆ, ಜನಿನಿ ಕಾರ್ ಡೆಕೋರ್ದು ಕಂಪ್ಲೀಟ್ ಆಗಿ 3 ಔಟ್ಲೆಟ್ ಗಳನ್ನ ಒಳಗೊಂಡಿದ್ದಾರೆ. ಒಂದು ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟರಿ ಇದೆ, ಹಾಗೆ ಸೆಕೆಂಡ್ ಒನ್ ಬಂದ್ಬಿಟ್ಟು PB ರೋಡ್ ಧಾರವಾಡ ಹೋಗೋ ರೂಟ್ ಅಲ್ಲಿ ಎಡಗಡೆ ಬಂದ್ಬಿಟ್ಟು ದೊಡ್ಡದಾಗಿ ಜನಿನಿ ಕಾರ್ ಡೆಕೋರ್ ಅಂತ ಹೇಳಿ ಸೊ ಕಂಪ್ಲೀಟ್ ಆಗಿ ಕಾರ್ ಗಳಿಗೆ ಇನ್ಸ್ಟಾಲೇಷನ್ ಮಾಡುವಂತ ಒಂದು ಸೆಕ್ಷನ್ ನ ಒಳಗೊಂಡಿದ್ದಾರೆ. ಇದರ ಜೊತೆಗೇನೆ ಲೆಫ್ಟ್ ಸೈಡ್ ಅಂದ್ರೆ ಹುಬ್ಳಿಗೆ ಹೋಗೋ ರಸ್ತೆಯಲ್ಲಿ ಜನಿನಿ ಕಾರ್ ಅಂತ ಹೇಳಿ ಸುಮಾರು ವರ್ಷಗಳ ಹಳೆಯ ಒಂದು ಔಟ್ಲೆಟ್ ಕೂಡ ಒಳಗೊಂಡಿದ್ದಾರೆ. ಸ್ನೇಹಿತರೆ, ಬನ್ನಿ ಹಾಗಾದ್ರೆ ತಡ ಮಾಡದೆ ಇಲ್ಲಿರುವಂತ ಒಂದು ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಂಬರೋಣ. ಎಕ್ಸ್ಕ್ಯೂಸ್ ಮ್ಯಾಮ್, ಸರ್ ಎಲ್ಲಿ? ಓಕೆ. ಹಾಯ್ ಸರ್. ಹಾಯ್, ಹೌ ಆರ್ ಯು ಸರ್? ಫೈನ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಿ? ನಾವು ಕೂಡ ಸೂಪರ್ ಆಗಿದೆ ಸರ್. ಸರ್, ತುಂಬಾ ದಿವಸದಿಂದ ನಾವು ಪ್ಲಾನ್ ಮಾಡಿದ್ವಿ ವಿಡಿಯೋ ಶೂಟ್ ಮಾಡಬೇಕು ನಮ್ಮ ಚಾನಲ್ ನಲ್ಲಿ ಅಂತ ಹೇಳಿ. ಸೊ ಮೊದಲೇದಾಗಿ ನಮ್ಗೆ ಇಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್, ಸುಮಾರು ಜನದಿಂದ ನಾ ಕೇಳಿದ್ದೀನಿ ಒನ್ ಆಫ್ ದ ಬಿಗ್ಗೆಸ್ಟ್ ಅಂಡ್ ಹೋಲ್ಸೇಲ್ ಪ್ರೈಸ್ ಸಿಗುವಂತ ಕಾರ್ ಎಕ್ಸೆಸರೀಸ್ ಅಂತ ಹೇಳಿದ್ರೆ ಸೊ ನಮ್ಗೆ ರೆಕಮೆಂಡೇಶನ್ ಬರೋದೇ ಜನಿನಿ ಕಾರ್ಸ್ ಡೆಕೋರ್ ಅಂತ ಹೇಳಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು ಜನಿನಿ ಕಾರ್ ಡೆಕೋರ್ ನಲ್ಲಿ ಬರುವಂತಹ ಕಾರ್ ನ ಆಂಡ್ರಾಯ್ಡ್ ಸಿಸ್ಟಮ್ ಕಲೆಕ್ಷನ್ಸ್ ಆಗಿರ್ಬೋದು, ಹಾಗೆ DRL ಸ್ಲೈಡ್ಸ್ ಗಳಾಗಿರ್ಬೋದು, ಮಾರ್ಕೆಟ್ ಗೆ ಕಂಪ್ಯಾರಿಸನ್ ಮಾಡಿದ್ರೆ ಕಡಿಮೆ ಅಂದ್ರೂ ಕೂಡ ನಮಗೆ 50% ಅಷ್ಟು ಕಡಿಮೆ ರೇಟ್ಗೆ ಇಲ್ಲೆಲ್ಲ ಸಿಗುತ್ತೆ. ಸೊ ನೀವು ನೋಡ್ತಿರ್ಬೋದು ಪ್ರೀಮಿಯಂ ಕ್ವಾಲಿಟಿ ಹಾಗೂ ಅಥೆಂಟಿಕ್ ಇರುವಂತಹ ಪ್ರಾಡಕ್ಟ್ ಗಳು 50 to 60% ಆಫರ್ ಪ್ರೈಸ್ ಗೆ ಎಲ್ಲ ಸಿಗ್ತಾ ಇದೆ. ಮುಖ್ಯವಾಗಿ ಒಂದು ಪ್ರೀಮಿಯಂ ಕಾಸ್ಟ್ ಸೆಗ್ಮೆಂಟ್ ಅಲ್ಲಿ ನಮಗೆ ಸೌಂಡ್ ಸಿಸ್ಟಮ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲವೂ ಕೂಡ ಪ್ರೀಮಿಯಂ ಕ್ವಾಲಿಟಿ ಹಾಗೆ ಬ್ರಾಂಡೆಡ್ ಕಂಪನಿಗಳ ಸಿಸ್ಟಮ್ ಕಲೆಕ್ಷನ್ಸ್ ಗಳಾದಂತಹ ಸೋನಿ, JBL ಈ ತರ ಪ್ರೀಮಿಯಂ ಸ್ಟೇಟ್ಮೆಂಟ್ ಗಳು ನಮಗೆ ಮಾರ್ಕೆಟ್ ನಲ್ಲಿ ಕಂಡು ಬರುತ್ತೆ. ಸೊ ಇದೇ ಪ್ರಾಡಕ್ಟ್ ಮಾರ್ಕೆಟ್ ನಲ್ಲಿ ನಮಗೆ ರಿಟೇಲ್ ಪ್ರೈಸ್ ನಲ್ಲಿ ಕಂಡು ಬರೋದ್ರಿಂದ ಹೆಚ್ಚು ಖರ್ಚು ಮಾಡಿ ನಮ್ಮ ಕಾರ್ಗಳಿಗೆ ಇನ್ಸ್ಟಾಲೇಷನ್ ಮಾಡಿಕೊಳ್ಳಬೇಕಾಗುತ್ತೆ. ಆದ್ರೆ ಜನಿನಿ ಕಾರ್ ಡೆಕೋರ್ ನಲ್ಲಿ ಸಿಗುವಂತ ನಮಗೆ ಪ್ರೀಮಿಯಂ ಕಲೆಕ್ಷನ್ಸ್ ಗಳು ಹೋಲ್ಸೇಲ್ ಪ್ರೈಸ್ ನಲ್ಲಿ ಸಿಗೋದ್ರಿಂದ ಅಪ್ ಟು 50% ವರೆಗೂ ಡಿಸ್ಕೌಂಟ್ ಕೂಡ ಇರುತ್ತೆ. ಸ್ನೇಹಿತರೆ, ನೋಡ್ತಿರ್ಬೋದು ನೀವು ಒಂದಲ್ಲ ಎರಡಲ್ಲ ಒಂದು 100ಕ್ಕಿಂತ ಹೆಚ್ಚು ಅಲಾಯ್ ವೀಲ್ಸ್ ಗಳು, ಅದು ಪ್ರೀಮಿಯಂ ಸ್ಟೇಟ್ಮೆಂಟ್ ಅಲ್ಲಿ ಹಿಂದೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣ್ತಾ ಇದೆ. ಪ್ರೈಸ್ ಕೂಡ ಅದೇ ತರ ಇದೆ, 60ರಿಂದ 70% ಡಿಸ್ಕೌಂಟ್ ಸಿಗ್ತಾ ಇದೆ. ಸರ್, ಪ್ರೈಸಸ್ ನೀವೇ ನೋಡ್ಬೋದು. ಬರೀ ಈ ಇಷ್ಟ ಪಾರ್ಟ್ ಅಲ್ಲಿ ನೀವು ಇಷ್ಟೊಂದು ವೇರಿಯಂಟ್ಸ್ ನ ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಅಲಾಯ್ ವೀಲ್ ಯಾವ್ದಾದ್ರು ಕಂಪ್ನಿದು ವೆಹಿಕಲ್ ಗೆ ಸೆಟ್ ಆಫ್ ಒಂದು ಅಲಾಯ್ ವೀಲ್ ಹಾಕಿದ್ರು ಅಂತಂದ್ರೆ ಕಂಪ್ನಿಲಿ ಮೇ ಬಿ ಅರೌಂಡ್ ನಾಟ್ ಲೆಸ್ ದೆನ್ ಅರೌಂಡ್ 60 to 65,000 ಇರುವಂತದ್ದು. ಇದು ನಮ್ಮಲ್ಲಿ ಬಂದ್ಬಿಟ್ಟು 30 to 35,000 ವರೆಗೆ ಅದು ಟಾಪ್ ಎಂಡ್. ಅದು ಮಿಡಲ್ ವೇರಿಯಂಟ್. ಆಮೇಲೆ ಬೇಸಿಕ್ ವೇರಿಯಂಟ್ ಅಂದ್ರೆ ನಿಮಗೆ 17-18 ಸಾವಿರ ರೂಪಾಯಿ, 22 ಸಾವಿರ ರೂಪಾಯಿಲಿಂದ 24 ಸಾವಿರ ರೂಪಾಯಿವರೆಗೂ ಸಿಗ್ತದೆ. ಸರ್, ಈಗ ನೋಡಿ, ಈಗ ತಾನೇ ಬಂದಿದೆ ನ್ಯೂ ವೇರಿಯಂಟ್ ಥಾರ್ ವೆಹಿಕಲ್. ಇದಕ್ಕೆ ಬೇಕಾಗುವಂತದ್ದು ಅಡಿಷನಲ್ ಐಟಮ್ಸ್, ಇದಕ್ಕೆ ಫುಲ್ ಫಿಟ್ಮೆಂಟ್ ಆಗಿ ಬೇಕಾಗಿರುವಂತದ್ದು ಎಲ್ಲಾ ಐಟಮ್ಸ್ ನಮ್ಮ ಹತ್ರ ಸಿಗುತ್ತೆ. ಸೊ ಜನಗಳಿಗೆ ಹೆಂಗೆ ಅಂತಂದ್ರೆ ಜನನಿ ಅಂತಂದ್ರೆ ಫೇತ್ ಅಂದ್ರೆ ಜನನಿ. ಅದ್ರ ಜೊತೆಗೆ ಕ್ವಾಲಿಟಿ, ಸರ್ವಿಸ್ ಅಂಡ್ ಪ್ರೈಸ್, ದಿಸ್ ಇಸ್ ಅವರ್ ಫಸ್ಟ್ ಮೋಟೋ. ಸರ್, ಥಾರ್ ಇದೆ, ಒಂದು ಪ್ರೀಮಿಯಂ ಅಂಡ್ ಆಫ್ ರೋಡಿಂಗ್ ಗಾಡಿ. ಇದು ತುಂಬಾ ಡಿಮ್ಯಾಂಡ್. ಇದಕ್ಕಂದ್ರೆ ಮೋಡಿಫಿಕೇಶನ್ ಅಂದ್ರೆ ತುಂಬಾನೇ ಕ್ರೇಜ್ ಇದಾರೆ. ಹೌದು. ಪ್ರೈಸ್ ಕೂಡ ನಾನು ಕೇಳಿದ್ದೇನೆ ಸರ್. ಇದಕ್ಕೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಕಡಿಮೆನೆ ಕೂಡ. ನಿಜ. ನೀವು ಎಷ್ಟರಲ್ಲಿ ಇದನ್ನ ಒಂದು ಫುಲ್ಲಿ ಲೋಡೆಡ್ ಮಾಡ್ಕೊಡ್ತೀರಾ ಸರ್? ಆನ್ ಅಂಡ್ ಅವರೇಜ್ ರೆಗ್ಯುಲರ್ ಆಗಿ ಒಂದು ಫುಲ್ ಫಿಟ್ಮೆಂಟ್ ಅಂತಂದ್ರೆ ಹೊರಗಡೆ ಹೋದ್ರೆ ಅಂತಂದ್ರೆ ನಾವ್ 2 ಲಕ್ಷ ಖರ್ಚು ಮಾಡಿದ್ವಿ, 3 ಲಕ್ಷ ಖರ್ಚು ಮಾಡಿದ್ವಿ ಅಂತ ಹೇಳಿದ್ರು. ನಮ್ಮಲ್ಲಿ ಆ ತರ ಏನಿಲ್ಲ. ನಿಯರ್ ಅಬೌಟ್ ಒಂದು 30 to 45,000 ಅಲ್ಲಿ ಕಂಪ್ಲೀಟ್ ನಿಮ್ಗೆ ಫುಲ್ ಫಿಟ್ಮೆಂಟ್ ಸಿಗುತ್ತೆ. ಓ, ಸೂಪರ್. ಅಲ್ಲ ಗೈಸ್, 2 ಲಕ್ಷ 3 ಲಕ್ಷ ಖರ್ಚಾಗೋದಲ್ಲಿ ಒಂದು 50-60 ಸಾವಿರ ನೀವು ಖರ್ಚು ಮಾಡ್ತಿದ್ರೆ ಅದು ಫುಲ್ ಟಾಪ್ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಸರ್ವಿಸ್ ಅಂತಾನೆ ಹೇಳ್ಬೋದು. ಪ್ರೈಸ್ ಕೂಡ ಸೂಪರ್ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಏನ್ ಸರ್ ಇದು, ನಾವು ಯಾವ್ದೋ ಶಾಪಿಗೆ ಬಂದಿದ್ದೇವ ಅಥವಾ ಗುಡೌನಿಗೆ ಬಂದಿದ್ದೇವೆ ಸರ್? ಗೈಸ್, ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರ್ಬೋದು ನೀವು, ರಾಸಿ ಎಕ್ಸರ್ಸೈಸ್ ಗಳು ಬಂದಿದಾವ.
ಸರ್ ಇವೆಲ್ಲ ಕೆಲವೊಂದು ಪ್ರೀಮಿಯಂ ಕಂಪ್ನಿದು ಇಂಪೋರ್ಟ್ ಮಾಡ್ತೀರಾ ಸರ್ ಯಾವ ತರ? ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ನಂಬರ್ಸ್ ಅಲ್ಲಿ ಐಟಮ್ಸ್ ನ ತಗೊಂಡಾಗ ರೆಗ್ಯುಲರ್ಲಿ ಕಂಪನಿಯಿಂದನೂ ನಮ್ಗೆ ಸ್ಕೀಮ್ಸ್ ಅದೆಲ್ಲ ಬಂದಿರ್ತದೆ. ಆ ಸ್ಕೀಮ್ಸ್ ನಾವು ಯಾವುದೇ ಕಾರಣಕ್ಕೂ ನಾವು ಇಟ್ಕೊಳ್ಳಲ್ಲ, ಬದಲಾಗಿ ಕಸ್ಟಮರ್ಗೆ ಬಿಟ್ಕೊಟ್ಬಿಡ್ತೀವಿ. ತುಂಬಾ ಜನ ಸ್ಟಾರ್ ವೀಕ್ಷಕರು ಕೇಳ್ತಾ ಇರ್ತೀರಾ ಒಂದು ಒಳ್ಳೆ ಕಾರ್ ಎಕ್ಸೆಸರೀಸ್ಗಳನ್ನ ಫಿಟ್ ಮಾಡುವಂತದ್ದು ಕಲೆಕ್ಷನ್ಸ್ ಬೇಕಂತ ಹೇಳಿ. ಸೊ ನಿಮ್ಗೋಸ್ಕರ ಹೋಲ್ಸೇಲ್ ಪ್ರೈಸಸ್ ಪ್ರೈಸಸ್ ಒಂದು ಹೇಳಿ ಸರ್. ಸರ್ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಥಾರ್ದು ಮೇನ್ ಹೆಡ್ಲೈಟ್ ಅಸೆಂಬ್ಲಿ ಬಂದ್ರೆ ನಿಯರ್ ಅಬೌಟ್ 35,000 ರುಪೀಸ್ ಹೊರಗಡೆ ಇದೆ. ನಮ್ಮ ಹತ್ರ ಬಂದು 18,000 to 19,000 ರುಪೀಸ್ ಅಲ್ಲಿ ಸಿಗ್ತದೆ. ಅಂದ್ರೆ ಕಸ್ಟಮರ್ ಬಂದಿರೋರಿಗೆ ಯಾವ್ದು ಇಲ್ಲದೆ ಇರುವಂತದ್ದು ಎಲ್ಲದನ್ನು ಇಟ್ಟಿದೀವಿ. ಫಾರ್ ಎಕ್ಸಾಂಪಲ್ ವೀಲ್ ಕ್ಯಾಪ್ ಅಂತ ಬರ್ತಾರೆ, ಬಾಡಿ ಕವರ್ಸ್ ಅಂತ ಬರ್ತಾರೆ, ಅಪಾರ್ಟ್ ಫ್ರಮ್ ದಟ್ ಡೋರ್ ವೈಸರ್ಸ್ ಅಂತ ಬರ್ತಾರೆ. ಮೇಲ್ಗಡೆ ಮಳೆ ನೀರು ಒಳಗಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕಾಗಿ, ಮತ್ಮೇಲೆ ನೋಡಕ್ ಚೆನ್ನಾಗಿರ್ಲಿ ಅಂತ ಅನ್ನೋ ಕಾರಣಕ್ಕಾಗಿ ಡೋರ್ ವೈಸರ್ಸ್ ಅಂತ ಹೇಳಿ ಬರ್ತಾರೆ. ಸೈಡ್ ಯಾವ್ದೇ ಕಾರಣಕ್ಕೂ ಬಾಡಿಗೆ ಟಚ್ ಆಗಬಾರ್ದು, ಬಾಡಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೈಡ್ ಪಟ್ಟ ಬರ್ತವೆ. ಪ್ರತಿಯೊಂದು ಈಚ್ ಅಂಡ್ ಎವ್ರಿ ವೆಹಿಕಲ್ ಇಂಡಿವಿಜುವಲ್ ಆಗಿ ವೆಹಿಕಲ್ ಬರ್ತದೆ, ಆ ತರದ್ದೆಲ್ಲ ಸೈಡ್ ಪಟ್ಟ ಬರುತ್ತೆ. ಆಮೇಲೆ ಇದೆಲ್ಲ ಬಂದು ಫ್ರೇಮ್ಸ್. ಈಗ ಸಿಸ್ಟಮ್ ನಾವೇನು ಎಡಿಷನಲ್ ಫಿಟ್ಮೆಂಟ್ ಮಾಡ್ತೀವಲ್ಲ ಆಂಡ್ರಾಯ್ಡ್ ಸಿಸ್ಟಮ್ಸ್, ಅದಕ್ಕೆಲ್ಲ ಫ್ರೇಮ್ಸ್ ಎಲ್ಲ ಬೇಕಾಗುತ್ತೆ. ಆ ಫ್ರೇಮ್ಸ್ ಗಳು ಕೂಡ ನಾವು ಹೋಲ್ಸೇಲ್ ಅಲ್ಲಿ ಇಟ್ಟಿದ್ವಿ, ಅವಕ್ಕೆ ಅದು ಅನುಕೂಲ ಆಗುತ್ತೆ. ಆಮೇಲೆ ಡ್ರಮ್ ಊಫರ್ಸ್ ಕೇಳ್ತಾರೆ. ಈಗ ಸಂಗೀತ ಪ್ರಿಯರು ಹೆಚ್ಚಾಗಿ ಮ್ಯೂಸಿಕಲ್ ಇದಕ್ಕೆ ಸಂಬಂಧಪಟ್ಟಂಗೆ ಜಾಸ್ತಿ ಸೌಂಡ್ ಎಫೆಕ್ಟ್ ಬೇಕು ಅಂತನವ್ರಿಗೆ ಈ ತರದ ವೇರಿಯಂಟ್ಸ್ ಆಫ್ ಮ್ಯೂಸಿಕ್ ಸಿಸ್ಟಮ್ಸ್ ಕೂಡ JBL ಕಂಪ್ನಿ ರೆಗ್ಯುಲರ್ ಆಗಿ ಕಂಪ್ನಿಲಿ ಟಾಪ್ ಎಂಡ್ ಗಾಡಿಗಳಿಗೆ ಮಾತ್ರನೇ ಏನ್ ಕೊಟ್ಟಿರ್ತಾರೆ, ಸ್ಟೀಲ್ ಕ್ರೋಮ್ ಐಟಮ್ ನ ಕೊಟ್ಟಿರ್ತಾರೆ. ಬಟ್ ಬೇಸಿಕ್ ಅಥವಾ ಮಿಡ್ಲ್ ವೇರಿಯಂಟ್ ಗಾಡಿಲಿ ಆ ತರದ್ದು ಇರೋದಿಲ್ಲ. ಒಂದ್ ವೇಳೆ ಅವ್ರು ಕೇಳಿದ್ರು ಕೂಡ ಅಲ್ಲಿ ಕಾಸ್ಟ್ಲಿ ಆಗುತ್ತೆ. ಸೊ ಹಾಗಾಗಿ ಕಸ್ಟಮರ್ ಇಲ್ಲಿ ಬಂದಾಗ ಇಲ್ಲಿಗೆ ಅರೌಂಡ್ 30 to 35% ಮಿನಿಮಮ್ ಇದು ಕಡಿಮೆ ಆಗುತ್ತೆ. ಒಂದು ಪ್ರೈಸ್ ಒಂದು ಐಡಿಯಾ ಬಂದ್ಬಿಡುತ್ತೆ ನಮ್ಮ ಆಡಿಯನ್ಸ್ಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಒಂದು ರೇರ್ ಬ್ಯಾಕ್ ಪ್ರೊಟೆಕ್ಟರ್ ಅಂತ ಹೇಳ್ತೀವಿ ನಾವು. ಇದು ದಿಸ್ ಇಸ್ ಫಾರ್ ಇನೋವಾ ಕ್ರಿಸ್ಟಾ. ಇದನ್ನ ನಾವೇನಂತ ಹೇಳ್ತೀವಿ, ಬೈಕ್ ಪ್ರೊಟೆಕ್ಟರ್ ಅಂತ ಹೇಳ್ತೀವಿ. ಮೀನ್ಸ್ ಟು ಸೇ ದಟ್ ಹಿಂದಿಂದ ಯಾರಾದ್ರೂ ಗಾಡಿ ಬಂದು ಟಚ್ ಮಾಡಿದ್ರೆ ಮೇನ್ ಗಾಡಿಯ ಬಾಡಿಗೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನ ಹಾಕ್ತಾರೆ. ಈ ಸಾಮಾನ್ಯವಾಗಿ ಹೊರಗಡೆ ಅಥವಾ ಕಂಪ್ನಿಲಿ ಇದೆ ಅಂತಂದ್ರೆ ನಿಮ್ಗೆ 12,000 ರಿಂದ 15,000 ರೂಪಾಯಿ ಇದು ರೇಟ್ ಆಗ್ತದೆ. ಇಲ್ಲಿ ನಮ್ಮ ಹತ್ರ ಬಂದು ಇದನ್ನ ಮಾಡಿದ್ರೆ ಅಂತಂದ್ರೆ ಇಟ್ ಈಸ್ ಅರೌಂಡ್ 7,500 to 7,800 ಆಗ್ತದೆ. ಓಕೆ, ಕೊನೆಯದಾಗಿ ನಿಮ್ ಸೀಟ್ ಕವರ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಒಂದು ಪರಿಚಯ ಮಾಡ್ಕೊಟ್ಬಿಡಿ. ಖಂಡಿತ, ಅದೇ ಮೇನ್ ಸೀಕ್ರೆಟ್ ಇರೋದು. ವಿಡಿಯೋ ಎಂಡ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ವೇಟ್ ಮಾಡ್ಬೇಕಂತ ಹೇಳಿ. ಯಾವ ತರ ಇದೆ ಅಂತ ಹೇಳಿದ್ರೆ ಕಲೆಕ್ಷನ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಪ್ರೀಮಿಯಂ ಅಂಡ್ ಕ್ಲಾಸಿಕ್ ಇದಾವೆ. ಸೊ ಪ್ರೈಸ್ ಕೂಡ ಅಷ್ಟೇ ಇದೆ. ಯಾಕಂತ ಹೇಳಿದ್ರೆ ನೀವೊಂದು 30-40 ಸಾವಿರ ಪ್ರೀಮಿಯಂ ಫೀಲ್ ಏನ್ ಕೊಡುತ್ತೆ ಬ್ರಾಂಡೆಡ್ ಅಲ್ಲಿ, ಫೀಲೇಕೆ ಬ್ರ್ಯಾಂಡ್, ಬಟ್ ಇವರೇ ಓನ್ ಮ್ಯಾನುಫ್ಯಾಕ್ಚರ್ ಅದು. ಸೊ ನಿಮ್ದೇ ಎಂಬೋಜ್ ಹಾಕಿಸ್ ನಿಮ್ದೇ ಓನ್ ಬ್ರ್ಯಾಂಡ್ ಕೂಡ ಮಾಡ್ಕೋಬಹುದು. ಸೊ ಬನ್ನಿ ಅದ್ರ ಬಗ್ಗೆ ನೋಡ್ಕೊಂಡ್ ಬರೋಣ. ಸ್ನೇಹಿತರೆ, ಇದೇನಪ್ಪ ಪ್ರೀಮಿಯಂ ಕ್ಲಾಸಿಕ್ ಆಗಿ ಕಾಣ್ತಿರೋ ಶೋರೂಮ್ ಅಂತ ನೀವು ಅನ್ಕೊಳ್ತಿರ್ಬೋದು, ಬಟ್ ಜೆನ್ನಿನಿ ಕಾರ್ ಡೆಕೋರ್ದವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಸೀಟ್ ಗಳನ್ನ ರೆಡಿ ಮಾಡುವಂತ ಫ್ಯಾಕ್ಟರಿ ಇದು. ಸೊ ಮುಂದ್ಗಡೆ ರಿಸೆಪ್ಷನ್ ಅಲ್ಲಿ ನಮಗೆ ಶೋಕೇಸ್ ನಲ್ಲಿ ನೋಡ್ತಿರ್ಬೋದು, ಇಷ್ಟು ವೆರೈಟೀಸ್, ಕಲರ್ಸ್, ಸ್ಟೈಲ್ಸ್ ಸಿಗುತ್ತೆ. ಸರ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಬಹಳಷ್ಟು ವೆರೈಟೀಸ್ ಕೊಡೋಣ, ಬಹಳಷ್ಟು ಕ್ವಾಲಿಟಿ ಕೊಡೋಣ ಅನ್ನೋ ಕಾರಣಕ್ಕಾಗಿ ಜನನಿ ಇನ್ನೋವೇಟಿವ್ ಅನ್ನೋ ಹೆಸರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿರೋದಿದೆ. ಸೊ ಯು ಕ್ಯಾನ್ ಸಿ ದ ಥಿಂಗ್ಸ್ ಫ್ಯಾಕ್ಟ್. ಇದು ಒಂದು ಕ್ವಾಲಿಟಿ ಬರುತ್ತೆ. ಇಲ್ಲಿ ಕಾಣ್ತಿರೋಂಥದ್ದು ಎಲ್ಲದೂ ಬೇರೆ ಬೇರೆ ಕ್ವಾಲಿಟಿ ಇದೆ, ಬೇರೆ ಬೇರೆ ಪ್ರಾಡಕ್ಟ್, ಬೇರೆ ಬೇರೆ ಡಿಸೈನ್ಸ್ ಇದೆ. ಏನ್ ಪ್ರೈಸ್ ಆಗುತ್ತೆ ಸರ್ ಈ ತರ ವೆಂಟಿಲೇಷನ್? ಈಗ ನೋಡಿ, ಇದು ಟಾಪ್ ಅಂಡ್ ಸೀಟ್ ಕವರ್ ರೆಗ್ಯುಲರ್ ಆಗಿ ಇದು ಪ್ಯೂರ್ ಲೆದರ್ ಸೀಟ್ ಕವರ್. ರೆಗ್ಯುಲರ್ ಆಗಿ ಬೇರೆ ಕಡೆ ಎಲ್ಲ ಇದನ್ನ ಮಾಡಿದಾಗ ದೇಲ್ ಚಾರ್ಜ್ ನಾಟ್ ಲೆಸ್ ದೆನ್ 70,000 to 80,000 ಹಿಂಗೆಲ್ಲ ಖರ್ಚಾಗುತ್ತೆ. ಬಟ್ ನಮ್ಮಲ್ಲಿ 42,000 ನಿಮ್ಗೆ ಪ್ಯೂರ್ ಲೆದರ್ ಸೀಟ್ ಕವರ್ ಸಿಗುತ್ತೆ. ಪ್ಯೂರ್ ಲೆದರ್ ಸೀಟ್ ಕವರ್. ಸೊ ಗೈಸ್ ನೋಡ್ತಿರ್ಬೋದು ನೀವು, ಕಂಪ್ಲೀಟ್ ವೆಂಟಿಲೇಷನ್ ಸೀಟ್ಸ್ ಇದು, ಯಾವುದೇ ತರ ಹೀಟ್ ಕೂಡ ಆಗಲ್ಲ. ಅದೇ ತರ ಈಗ ರೆಗ್ಯುಲರ್ ಆಗಿ ಮತ್ತೆ ಎಕಾನಮಿ ರೇಂಜ್ ಅಲ್ಲಿ ಸೀಟ್ ಕವರ್ಸ್ ನ ಕೇಳ್ತಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಆರ್ಟ್ ಲೆದರ್ ಅಂತ ಕೇಳಬಹುದು. ಅಂದ್ರೆ ಅದರಲ್ಲಿ ವೆರೈಟೀಸ್ ಇರ್ತದೆ. ಆರ್ಟ್ ಲೆದರ್ ಅಂತ ಬರುತ್ತೆ, ಆಮೇಲೆ ಡ್ರ್ಯಾಗನ್ ಅಂತ ಬರುತ್ತೆ, ನಾಪಾ ಅಂತ ಬರ್ತದೆ, ಕ್ಲಾಸಿಕ್ ಅಂತ ಬರುತ್ತೆ. ಈ ತರ ಇರ್ತದೆ. ಆಯಾ ಕ್ವಾಲಿಟಿಗೆ ತಕ್ಕಂಗೆ ಆ ಇದ್ರಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟಾರ್ಟಿಂಗ್ ರೇಂಜ್ ಅರೌಂಡ್ 4,500 ರೂಪಾಯಿದಿಂದ ಹಿಡಿದು ಆನ್ ಅಂಡ್ ಆವರೇಜ್ ನಮಗೆ ಪ್ಯೂರ್ ಲೆದರ್ ಬೇಡ, ಒಂದು ಆವರೇಜ್ ರೇಟ್ ಅಲ್ಲೇ ಚೆನ್ನಾಗಿರೋದು ಬೇಕು ಅಂತಂದ್ರೆ 4,500 ರೂಪಾಯಿದಿಂದ 7,000, 8,000, 12,000 ರೂಪಾಯಿ ತನಕ ನಿಮ್ಗೆ ಸೀಟ್ ಕವರ್ ಸಿಗುತ್ತೆ. ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಅಂಡ್ ದ ಡಿಸೈನ್ ಅಂಡ್ ದ ಫ್ಯಾಕ್ಟ್ಸ್. ಸಿಂಗಲ್ ಸೀಟ್ ಅಥವಾ ಕಂಪ್ಲೀಟ್ ಒಂದು ಗಾಡಿ ಒಂದು ಗಾಡಿಗೆ ಫಿಟ್ಮೆಂಟ್ ಆಗುವಂತದ್ದು ಕಂಪ್ಲೀಟ್ ಸೀಟ್ ನ ಸೆಟ್ ನಿಮ್ಗೆ ಅಷ್ಟು ಬರ್ತದೆ. 7 ಸೀಟರ್ 5 ಸೀಟರ್ 5 ಸೀಟರ್ ಅಂಡ್ 7 ಸೀಟರ್ ಗೆ ಹಾರ್ಡ್ಲಿ ಡಿಫರೆನ್ಸ್ ಆಗ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ 4,500 ರೂಪಾಯಿ ರೇಂಜ್ ಸೀಟ್ ಕವರ್ ತಗೊಂಡ್ರು ಅಂತ ಇಟ್ಕೊಳ್ಳಿ 5 ಸೀಟರ್ ಗಾಡಿಗೆ.
ಅದೇ 7 ಸೀಟರ್ಗೆ ಅದಕ್ಕಿಂತ 1000 ರೂಪೀಸ್ ಜಾಸ್ತಿ ಆಗುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ನಮ್ಮ ಹುಬ್ಬಳ್ಳಿಯಲ್ಲಿ ಬರುವಂತಹ ಜೆನಿನಿ ಕಾರ್ ಡೆಕೋರ್ ನಲ್ಲಿ ಸಿಗುವಂತಹ ಎಲ್ಲ ಕಾರ್ ಆಕ್ಸೆಸರೀಸ್ ಗಳು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಆನ್ ಸ್ಕ್ರೀನ್ ಬರುವಂತಹ ನಂಬರ್ಗೆ ಕರೆ ಮಾಡುವ ಮುಖಾಂತರ ಮಾಹಿತಿಯನ್ನು ತಗೋಬಹುದು, ಅಥವಾ ಡೈರೆಕ್ಟ್ ಆಗಿ ಶೋರೂಮ್ಗೆ ವಿಸಿಟ್ ಮಾಡಿ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಇಲ್ಲಿ ಆಕ್ಸೆಸರೀಸ್ ಗಳನ್ನ ಪರ್ಚೇಸ್ ಮಾಡಬಹುದು. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ. ಕೀಪ್ ಸಪೋರ್ಟಿಂಗ್ ಗೈಸ್, ಟೇಕ್ ಕೇರ್, ಬೈ ಬೈ.